Hello students, welcome for the e-learning classes. So today we will discuss about from the Carl Pearson or product moment coefficient of correlation. Carl Pearson coefficient of correlation ಅಂದ್ರೂ ಒಂದೇ, product moment coefficient of correlation ಅಂದ್ರೂ ಒಂದೇ. So in the last classes we have discussed about the theory on the all the correlation. Okay, first we are solving from the theory classes, then now we are starting from the problematic. So see here, from the first problem I taken from the Carl Pearson coefficient of correlation. So calculate the product moment of coefficient of correlation between the following marks out of 10. So out of 10 is the marks in the statistics and mathematics of 5 students. Okay, so or in here product moment coefficient of correlation means Carl Pearson coefficient of correlation. So five students are there, so students are 5 and their marks statistics and mathematics are given in the problem. Yes, so these marks is out of 10. Okay, so first ದವಂಗೆ 4 ಬಿದ್ದಿದೆ, ಸೆಕೆಂಡ್ ದವಂಗೆ 7 ಬಿದ್ದಿದೆ ಸ್ಟಾರ್ಟಲ್ಲಿ. Okay, so this is a here. So in that problem we have to decided that coefficient of correlation ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಏನಿದೆ, the coefficient of correlation between x and y. So x and y we have to taken because two variables are there, statistics and mathematics. So x is we have to denote it by the statistics and the y is we have denoted by the mathematics. Okay, x and y ಎರಡು x ಮತ್ತು y ಅಂತ ಕರಿತೀವಿ ನಾವು. ಸೊ ಎಕ್ಸನ್ನು ನಾವು ಸ್ಟ್ಯಾಟ್ ಅಂತ ಡಿನೋಟ್ ಮಾಡ್ತೀವಿ, y ಅನ್ನು ಏನು ಮಾಡ್ತೀವಿ ಮ್ಯಾಥಮೆಟಿಕ್ಸ್ ಅಂತ ಡಿನೋಷನ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈದು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಏನಾಗುತ್ತೆ. ಸೊ ಫಾರ್ಮುಲಾ ಏನಿದೆ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ದು n summation xy minus summation x summation y divided by root of n summation x square minus summation x bracket square. So into n summation y square minus summation y bracket square. So that is a whole root. Okay, so this is a formula here. So in the formula whatever we want summation xy. Okay, summation x, n means n is how much in the problem. So n is how many students are here. So how many students, so this is your n value. So n value is 5, correct. How many students, that is a 5 students, n is 5. Then next we want summation xy. So summation xy ಬೇಕಂದ್ರೆ x into y. ಸೊ ಎಕ್ಸು ಮತ್ತು y ಕಾಲಮ್ ಇಂಟು ಮಾಡಬೇಕು, ಎಕ್ಸ್ ವೈ ಕಾಲಮ್ ಸಿಗ್ತದೆ. ಸೊ ಈ ಎಕ್ಸ್ ವೈ ಕಾಲಮನ್ನು ಏನು ಮಾಡಬೇಕು, ಕೂಡಿಸಿದರೆ ಸಮೇಷನ್ ಎಕ್ಸ್ ವೈಸ್ ಇರ್ತದೆ. ದೆನ್ ಸಮೇಷನ್ ಎಕ್ಸ್. ಸೊ ಸಮೇಷನ್ ಎಕ್ಸ್ ಮೀನ್ಸ್ ಎಕ್ಸ್ ಕಾಲಮನ್ನು ಫಸ್ಟ್ ಏನು ಮಾಡೋಣ, ಒಂದೊಂದಾಗಿ ಕಂಡು ಹಿಡಿಯೋಣ. ಸೊ ಎಕ್ಸ್ ಎನ್ ವ್ಯಾಲ್ಯೂ ಮೀನ್ಸ್ ಎನ್ ಈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಫ್ರಮ್ ದ 5 ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 5 ಹಿಯರ್. ದೆನ್ ಸಮೇಷನ್ ಎಕ್ಸ್ ವೈ. ಸೊ ಸಮೇಷನ್ ಎಕ್ಸ್ ವೈ ಬೇಕಂದರೆ ಎಕ್ಸ್ ವೈ ಕಾಲಮ್ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ಎಕ್ಸ್ ವೈ ಕಾಲಮ್ ಟೋಟಲ್ ಅಂದರೆ ಎಕ್ಸ್ ವೈ ಫಸ್ಟ್ ಕಂಡುಹಿಡಬೇಕು. ಎಕ್ಸ್ ವೈ ಅಂದರೆ ಎಕ್ಸ್ ಇಂಟು ವೈ. ಸೊ 4 ಇಂಟು 5, ಸೊ ದಟ್ ಈಸ್ 20. ಎಸ್, ನೆಕ್ಸ್ಟ್ ಈಸ್ 7 ಇಂಟು 8, ಸೊ ದಟ್ ಈಸ್ 56. ನೆಕ್ಸ್ಟ್ 8 ಇಂಟು 6, that is 48. Next 3 into 3 is 9, 4 into 5 is 20. So this is summation xy. So total xy column ಎಷ್ಟಾದ್ರಿ, that is 153. yes, so summation xy ಸಿಗ್ತಾ. ಫಸ್ಟ್ ಏನು ಮಾಡಿರಿ, ಏನೇನಿದೆ ಪ್ರಾಬ್ಲಮ್ದಲ್ಲಿ ಅದನ್ನು ಕಂಡುಹಿಡಿರಿ. ಸೊ n ಈಸ್ 5 summation xy. ಎಕ್ಸ್ ವೈ ಕಾಲಮನ್ನು ಕಂಡುಹಿಡಿದ್ವಿ. ಎಕ್ಸ್ ವೈ ಕಾಲಮ್ ಕಂಡುಹಿಡಬೇಕಂದ್ರೆ ಎಕ್ಸ್ ಇಂಟು ವೈ. ಸೊ ಎಕ್ಸ್ ಇಂಟು ವೈ ಮಾಡಿದ್ರೆ ಎಕ್ಸ್ ವೈ ಸಿಗ್ತದೆ. ಎಸ್, ಸೊ ಎಕ್ಸ್ ವೈ ಕಾಲಮನ್ನು ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಸೊ ದಟ್ ಈಸ್ ಸಮೇಷನ್ ಎಕ್ಸ್ ವೈ. ನೆಕ್ಸ್ಟ್ ಈಸ್ ಸಮೇಷನ್ ಎಕ್ಸ್. ಸೊ ಸಮೇಷನ್ ಎಕ್ಸ್ ವಿ ವಾಂಟ್. ಸೊ ಎಕ್ಸ್ ಕಾಲಮನ್ನು ಟೋಟಲ್ ಮಾಡಿದ್ರೆ ಏನು ಸಿಗ್ತದೆ ನಮಗೆ, ಸಮೇಷನ್ ಎಕ್ಸ್. ಸೊ ಇಟ್ ಈಸ್ ಟೋಟಲ್ 26. ಎಸ್, ಸಮೇಷನ್ ಎಕ್ಸ್ ಅಂದರೆ ಎಕ್ಸ್ ಕಾಲಮನ್ನು ಟೋಟಲ್ ಮಾಡಿದ್ರೆ ಸಮೇಷನ್ ಎಕ್ಸ್ ಸಿಗ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಎಕ್ಸನ್ನು ಸ್ಟ್ಯಾಟ್ ಅಂತ, ವೈ ಅಂತ ಮ್ಯಾಥಮೆಟಿಕ್ಸ್. ಸೊ ಬಿಕಾಸ್ ವಿ ಹ್ಯಾವ್ ಟು ಬಿ ಕನ್ವರ್ಟಿಂಗ್ ಆ್ಯಸ್ ಫ್ರಮ್ ದ ವೇರಿಯೇಬಲ್ಸ್. ಎಸ್, ಸೊ ನೆಕ್ಸ್ಟ್ ಏನು ಬೇಕು, ಸಮೇಷನ್ ವೈ. ಸೊ ವೈ ಕಾಲಮ್ ಇದೆ ಇದು. ಸೊ ಈ ವೈ ಕಾಲಮನ್ನು ಟೋಟಲ್ ಮಾಡಿದ್ರೆ ನಮಗೇನು ಸಿಗ್ತದೆ, ಸಮೇಷನ್ ವೈ. ಸೊ ಇಟ್ ವಿಲ್ ಬಿ 27. ಸೊ ಟೋಟಲ್ ಏನಾಗುತ್ತೆ, ಇದು 27 ಆಗುತ್ತೆ. ಸೊ ನೆಕ್ಸ್ಟ್ ವೈ ಈಸ್ ಓಕೆ. ನೆಕ್ಸ್ಟ್ ಈಸ್ ಎನ್ ಈಸ್ ವಿ ನೋ ಸಮೇಷನ್ ಎಕ್ಸ್ ಸ್ಕ್ವೇರ್. ಎಸ್, ಸಮೇಷನ್ ಎಕ್ಸ್ ಸ್ಕ್ವೇರ್ ಬೇಕಂದರೆ ಎಕ್ಸ್ ಸ್ಕ್ವೇರ್ ಕಾಲಮ್ ಏನಾಗಬೇಕು, ಟೋಟಲ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಕಾಲಮ್ ಟೋಟಲ್ ಮಾಡಿದಾಗ
ಸಮೇಷನ್ ಎಕ್ಸ್ ಸ್ಕ್ವೇರ್ ಸಿಗ್ತದೆ. ಸೊ ಫಸ್ಟ್ ಏನು ಮಾಡಬೇಕು, ಎಕ್ಸ್ ಸ್ಕ್ವೇರ್ ಕಾಲಮನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಇಂಟು ಎಕ್ಸ್. ಎಸ್, so here if you are not understand, x into x. Yes, so x square, so that is 4 into 4, that is 16. 7 into 7, 49. 8 into 8, 64. 3 into 3, 9. 4 into 4, that is 16. Okay, x column ಅನ್ನು ಸ್ಕ್ವೇರ್ ಮಾಡಬೇಕು. 4 into 4, 7 into 7, 8 into 8, 3 into 3, 4 into 4. ಸೊ ಈಗೇನು ಮಾಡಿರಿ, ಎಕ್ಸ್ ಸ್ಕ್ವೇರನ್ನು ಸಮೇಷನ್ ಟೋಟಲ್ ಮಾಡಿದರೆ ಸಮೇಷನ್ ಸಿಗ್ತದೆ. ಸೊ ದ್ಯಾಟ್ ಈಸ್ 154. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಕಾಲಮ್ ಕಂಡುಹಿಡಿದು ಇದನ್ನ ಟೋಟಲ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಿದೆ, ಸಮೇಷನ್ ಎಕ್ಸ್ ಇದೆ, ವಿನೋ ಸಮೇಷನ್ ಎಕ್ಸನ್ನು ಸ್ಕ್ವೇರ್ ಮಾಡಿರಿ ಅಂತ ಹೇಳಿದ್ದಾರೆ. ದೆನ್ ಎನ್ ವ್ಯಾಲ್ಯೂ ವಿನೋ. ದೆನ್ ನೆಕ್ಸ್ಟ್ ಈಸ್ ಸಮೇಷನ್ ವೈ ಸ್ಕ್ವೇರ್. ಸೊ ಸಮೇಷನ್ ವೈ ಸ್ಕ್ವೇರ್ ಬೇಕು. ಸೊ ಫಸ್ಟು ವೈ ಸ್ಕ್ವೇರ್ ಕಾಲಮ್ ಕಂಡುಹಿಡಿದು ಆ ಕಾಲಮನ್ನು ಟೋಟಲ್ ಮಾಡಿದ್ರೆ ಸಮೇಷನ್ ವೈ ಸ್ಕ್ವೇರ್ ಸಿಗ್ತದೆ. ಎಸ್, ಸೊ ವೈ ಸ್ಕ್ವೇರ್ ಮೀನ್ಸ್, ಸೊ ವೈ ಕಾಲಮ್ ಯು ಕ್ಯಾನ್ ಮೇಕ್ ಇಟ್ ದ ಸ್ಕ್ವೇರ್. 5 into 5, that is 25. Then 8 into 8, 64. 6 into 6, 36. 3 into 3 is 9. 5 into 5 is 25. Yes, so make it this column total. So ಈ ಕಾಲಮನ್ನು ಟೋಟಲ್ ಮಾಡಿ ಸಮೇಷನ್ y square, so it will be 159. Yes, so that is summation y square. So that is summation y we are already calculated, so that is square root we have to make it. So every information we are getting from the formula. Okay, so first ಫಾರ್ಮುಲಾದಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಏನು ಮಾಡಬೇಕು, ತಗೋಬೇಕ್ರಿ, ಆಮೇಲೆ ಫಾರ್ಮುಲಾ ಸೊಲ್ಯೂಷನ್ ಮಾಡಬೇಕು. ಸೊ ನಾವು ವಿ ಹ್ಯಾವ್ ಟು ಸಾಲ್ವ್ ದ ಫಾರ್ಮುಲಾ. ಸೊ ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಇಸ್ 5. ಎಸ್, ದೆನ್ ಇಂಟು ಸಮೇಷನ್ ಎಕ್ಸ್ ವೈ. ಸಮೇಷನ್ ಎಕ್ಸ್ ವೈ ಎಷ್ಟಿದೆ ರೀ, 153. ಇದು ಕೂಡ್ಸಿ ತಂದಮೇಲೆ ಏನಿರ್ತದೆ ರೀ, ಎನ್ ಇಂಟು ಇರ್ತದೆ ರೀ. ಎಸ್, ಮೈನಸ್. ಸೊ ಸಮೇಷನ್ ಎಕ್ಸ್ ಈಸ್ 26 ಇಂಟು ಸಮೇಷನ್ ವೈ, that is 27. Next we have to maintain a root. N is 5. Then summation x square ಎಷ್ಟಿದೆ ರೀ, 154 ಮೈನಸ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಇದೆ. ಸಮೇಷನ್ ಎಕ್ಸ್ ಎಷ್ಟಿದೆ ರೀ, 26 ಸ್ಕ್ವೇರ್ ಇಂಟು ಎನ್ ಈಸ್ 5 ಇಂಟು ಸಮೇಷನ್ ವೈ ಸ್ಕ್ವೇರ್. ಸೊ ಸಮೇಷನ್ ವೈ ಸ್ಕ್ವೇರ್ ಎಷ್ಟದ ರೀ, 159 ಮೈನಸ್ ಸಮೇಷನ್ ವೈ ಈಸ್ 27 square root. Yes, so now classify on here. 5 into 153, 765 minus 26 into 27, 702. 5 into 154, 770. Yes, minus 26 into 26, how much it is, 676 into 5 into 159. 5 into 159, that is 795 minus 27 into 27, so it will be 729. Yes, so square root andre 26 into 2 ಮಾಡೋದಿಲ್ಲ, 26 into 26. ಓಕೆ, ಸೊ ಇಲ್ಲೂ 27 into 27 ಸ್ಕ್ವೇರ್ ರೂಟ್ ಇತ್ತಂದ್ರೆ. ಎಸ್, ಸೊ ನೆಕ್ಸ್ಟ್ ಈಸ್ 765 minus 702, that is 63. ಓಕೆ, ಸೊ ರೂಟ್ 770 minus 696, that is 94 into 795 minus 729, so it is 66. Okay, then it is 63 root 94 into 66, so how much it is coming, 6204. Okay, so make it 63, so
1204 ರೂಟ್ ಎಷ್ಟಾಗ್ತದೆ ರೀ? ಸೊ ಇಟ್ ವಿಲ್ ಬಿ 79. ಸೊ r is 63 divided by 79, so it is 0.7974, or okay, so that is r should be 0.7974. okay, so r value should be 0.7974. so what we have to be told here? ಸೊ ಕೋರಿಲೇಷನನ್ನು ನಾವು ಹೆಂಗೆ ಬರಿತೀವಿ? ಈಗ ಏನು ಬರಿಬೇಕು ನಾವು? ಇದಕ್ಕೆ ಇಂಟರ್ಪ್ರಿಟೇಷನ್ ಬರಿಬೇಕು. ಸೊ ನಾವು ಕಂಟ್ರೋಲ್ ಚಾರ್ಟಿಗೆ ಹೆಂಗೆ ಇಂಟರ್ಪ್ರಿಟೇಷನ್ ಬರಿತಿದ್ವಲ್ಲ, ಸೊ ಸೇಮ್ ಕೇಸಸ್ ವಿ ಹ್ಯಾವ್ ಟು ಬಿ ರೈಟ್ ಫ್ರಮ್ ದ interpretation from the formulas here. So in the regression, or sorry, the correlation should be on 0.7, means it is a plus value, correct? Are you understanding? So it is plus means what we have to write it here? It is positive or negative? This is high positive correlation between marks in statistics and marks in mathematics of students. okay, so be understand, if it is a r value should be coming negative, so negative ಬಂದಿದ್ರೆ ಅಂದರೆ -0.79 ಬಂದಿದ್ರೆ that is highly negative correlation. if it is r value should be coming from the 0.79, means it is coming from the plus ಬರ್ತಂದ್ರೆ ಪಾಸಿಟಿವ್ ಬರ್ತದೆ. ಸಪೋಸ್ ಕೆಲವೊಂದ್ಸಲ r value ಏನು ಬರ್ತದೆ? 0 ಬರ್ತದೆ. ಸೊ 0 ಬರ್ತಂದ್ರೆ ನಾವು ನಾನ್ ಕೋರಿಲೇಷನ್ ಅಂತ ಬರಿತೀವಿ. ಓಕೆ, so like this interpretation you have to write from the formulas or maybe problems here. okay, so like these problems will be solved from the Karl-Pearson coefficient of correlation. okay, very simple problems are there. just you have to understand from the in the formula whatever you want. first you can calculate ascertain n value, then summation xy. so summation xy ಬೇಕಂತಂದ್ರೆ xy ಕಾಲಮ್ ತಕ್ಕೋರಿ. ಸೊ ಅದನ್ನು ಮಾಡಿದರೆ ಟೋಟಲ್ ಸಮೇಷನ್ xy ಬರ್ತದೆ. then we want from the summation x, so x is already we are taken, that is total of it, that is summation x. then next is we want summation y. ಸೊ ಸಮೇಷನ್ y ಬೇಕಂದ್ರೆ ಸಮೇಷನ್ y ಕಾಲಮನ್ನು ಟೋಟಲ್ ಮಾಡಿದ್ರೆ ಸಮೇಷನ್ y ಸಿಗ್ತದೆ. ದೆನ್ ಎಕ್ಸ್ ಸಮೇಷನ್ ಎಕ್ಸ್ ಸ್ಕ್ವೇರ್, ಸೊ ಎಕ್ಸ್ ಸ್ಕ್ವೇರ್ ಕಾಲಮ್ ಟೋಟಲ್ ಮಾಡಿದ್ರೆ ಸಮೇಷನ್ ಎಕ್ಸ್ ಸ್ಕ್ವೇರ್ ಸಿಗ್ತದೆ. ಸೊ ಮೇಕ್ ಇಟ್ ದ ಎಕ್ಸ್ ಸ್ಕ್ವೇರ್ ಕಾಲಮ್ ಕ್ರಿಯೇಷನ್. ಎಕ್ಸ್ ಸ್ಕ್ವೇರ್ ಮೀನ್ಸ್ ನಾಟ್ for 4 x square, so x square means x into x. so for example 4 is there, yes, so idra x square ಏನಾಗ್ತದೆ? 4 into 4, that is 16, not 4 into 2. okay, 4 into 4, that is 16 x square. then same you can calculate from the y square column, then you are getting from the summation y square. so whatever the table you have to ascertain, so this table information just put it from the formula here. okay, so putting from the formula, then you have to ascertain from the everything here. then you can just to understand that, so if it is r value coming from the positive, you can write the positive correlation. if it is coming negative, you can write from the negative correlation. if suppose r is coming from the 0, so r suppose 0 bantandre, you have to write from it is a non correlation. okay, so this is a problem here from the coefficient of Karl-Pearson coefficient of correlation. okay, thank you.